ಹಾಯ್ ಎಲ್ಲರಿಗೂ ನಮ್ಮ ಲೇಟೆಸ್ಟ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಒತ್ತಿ. ಇದರಿಂದ ಡೈಲಿ ಹಾಕೋ ವಿಡಿಯೋಸ್ನ ನೀವು ನೋಡಬಹುದು. ಕೆಲವು ದಿನಗಳಿಂದ ನಟ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಇದೆ ಎಂಬ ಸುದ್ದಿ ಇತ್ತು. ಆದರೆ ಇದನ್ನು ಶಿವರಾಜ್ ಕುಮಾರ್ ಎಂದು ಬಹಿರಂಗವಾಗಿ ಹೇಳಿಕೊಂಡಿರಲಿಲ್ಲ. ಆದರೆ ಇವಾಗ ಖುದ್ದು ಶಿವರಾಜ್ ಕುಮಾರ್ ಅವರೇ ಡಿಕೆಡಿ ರಿಯಾಲಿಟಿ ಶೋನಲ್ಲಿ ತಮಗೆ ಇರುವ ಕ್ಯಾನ್ಸರ್ ರೋಗದ ಬಗ್ಗೆ ಹೇಳಿಕೊಂಡಿದ್ದಾರೆ. ಇದಕ್ಕಾಗಿ ಶಿವರಾಜ್ ಕುಮಾರ್ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಬುಧವಾರ ಪ್ರಯಾಣ ಬೆಳೆಸಿದ್ದಾರೆ. ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಅಮೆರಿಕಕ್ಕೆ ಹೊರಟಿರುವ ಶಿವರಾಜ್ ಕುಮಾರ್ ಅವರಿಗೆ ಪತ್ನಿ ಗೀತಾ ಶಿವರಾಜ್ ಕುಮಾರ್ ದಿವ್ಯ ಸಾಥ್ ನೀಡಿದ್ದಾರೆ. ಡಿಸೆಂಬರ್ 24ರಂದು ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿರುವ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆಯಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ನಡೆಯಲಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಬರೋಬ್ಬರಿ 1 ತಿಂಗಳ ಕಾಲ ಶಿವರಾಜ್ ಕುಮಾರ್ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳಲಿದ್ದಾರೆ. ಜನವರಿ 25ರಂದು ಅಮೆರಿಕದಿಂದ ಬೆಂಗಳೂರಿಗೆ ಶಿವರಾಜ್ ಕುಮಾರ್ ವಾಪಸ್ಸಾಗಲಿದ್ದಾರೆ. ಬೆಂಗಳೂರು ಬಿಡುವ ಮುನ್ನ ಶಿವರಾಜ್ ಕುಮಾರ್ ತುಂಬಾ ಭಾವುಕರಾಗಿದ್ದರು. 1 ತಿಂಗಳುಗಳ ಕಾಲ ಭಾರತವನ್ನು ಮಿಸ್ ಮಾಡಿಕೊಳ್ಳುತ್ತೀನಿ ಎಂದು ಹೇಳಿಕೊಂಡರು. ಎಲ್ಲ ಅಭಿಮಾನಿಗಳ ಆಶೀರ್ವಾದ ನನ್ನ ಮೇಲಿದೆ, ನಾನು ಬೇಗ ಗುಣಮುಖನಾಗಿ ಬರುತ್ತೀನಿ ಎಂದು ಶಿವಣ್ಣ ಹೇಳಿಕೊಂಡಿದ್ದಾರೆ. ಮನೆಯ ಹತ್ತಿರ ನನ್ನ ಆಪ್ತರು ಅಭಿಮಾನಿಗಳು ಬರುತ್ತಿದ್ದಾರೆ, ಇದನ್ನು ನೋಡಿದಾಗ ನನಗೆ ತುಂಬಾ ಎಮೋಷನ್ ಆಗುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಹೆಲ್ತ್ ಚೆಕಪ್ ಮಾಡಿಸಿದ್ದೀನಿ, ಎಲ್ಲವೂ ಸರಿಯಾಗಿದೆ. ನನ್ನ ತಂಗಿ ಮತ್ತು ನನ್ನ ಅಭಿಮಾನಿಗಳನ್ನು ನೋಡಿದಾಗ ನನಗೆ ಬೇಜಾರಾಗುತ್ತಿದೆ ಎಂದು ಭಾವುಕರಾಗಿ ಶಿವಣ್ಣ ಮಾತನಾಡಿದ್ದಾರೆ. ನಟ ಸುದೀಪ್ ಶಿವಣ್ಣ ಅವರ ಮನೆಗೆ ಹೋಗಿ ಶಿವಣ್ಣ ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ. ಶಿವಣ್ಣ ಫೈಟರ್, ಅವರು ಯಾವತ್ತೂ ಕುಗ್ಗಿಲ್ಲ, ಕುಗ್ಗುವುದೂ ಇಲ್ಲ ಎಂದು ಸುದೀಪ್ ಅವರು ಹೇಳಿದ್ದಾರೆ. ಶಿವಣ್ಣನಿಗೆ ದೊಡ್ಡ ಶಕ್ತಿ ಇದೆ, ಆ ಶಕ್ತಿಯೇ ಗೀತಕ್ಕ ಎಂದು ಹೇಳಿದ್ದಾರೆ. ಇವರ ಜೊತೆಗೆ ಕೆಪಿ ಶ್ರೀಕಾಂತ್ ಶಿವಣ್ಣಗೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ, ಅವರು ಯಾವತ್ತೂ ಬಿಟ್ಟು ಕೊಡುವುದಿಲ್ಲ ಎಂದು ಹೇಳಿದ್ದಾರೆ. ಹಾಗಾಗಿ ಶಿವಣ್ಣ ಫೈಟ್ ಮಾಡುತ್ತಾರೆ, ನನಗೆ ಇದರಲ್ಲಿ ಡೌಟ್ ಇಲ್ಲ ಎಂದು ಹೇಳಿದ್ದಾರೆ ಸುದೀಪ್. ಈ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆಯ ಬಗ್ಗೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳು ನಾವು ನಿಮ್ಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಇದು ತುಂಬಾ ಎಲ್ಲರಿಗೂ ಯೂಸ್ಫುಲ್ ಆಗುವಂತ ವಿಡಿಯೋ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ದಾಖಲಾಗಿರುವ ಶಿವರಾಜ್ ಕುಮಾರ್ ಅವರಿಗೆ ಭಾರತ ಮೂಲದ ಮುರುಗೇಶ್ ನೇತೃತ್ವದ ತಜ್ಞ ವೈದ್ಯರಿಂದ ಚಿಕಿತ್ಸೆ ನಡೆಯಲಿದೆ. ಈ ಮುರುಗೇಶ್ ಅವರು ಭಾರತ ಮೂಲದವರಂತೆ. ಈ ಮಿಯಾಮಿ ಆಸ್ಪತ್ರೆ ವೈದ್ಯಕೀಯ ಆರೈಕೆ, ಸಂಶೋಧನೆ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾಗಿದೆಯಂತೆ. ವಿಶ್ವ ಮಾನ್ಯತೆ ಪಡೆದ ಆಂಕೋಲಾಜಿಸ್ಟ್ಗಳೆಂದು ಕರೆಯಲಾಗುವ ತಜ್ಞ ವೈದ್ಯರ ತಂಡ ಇದೆ. ಇವರು ಜಗತ್ತಿನ ಉನ್ನತ ಕ್ಯಾನ್ಸರ್ ಕೇಂದ್ರಗಳಿಂದ ನೇಮಕಗೊಂಡ ವೈದ್ಯರುಗಳಾಗಿದ್ದು, ಇಲ್ಲಿ ಶಸ್ತ್ರಚಿಕಿತ್ಸೆಯಿಂದ ಗುಣವಾಗುವ ಪ್ರಮಾಣ ಹೆಚ್ಚಿದೆ. ಈ ಕಾರಣಕ್ಕೆ ಹಲವು ದೇಶಗಳಿಂದ ಚಿಕಿತ್ಸೆಗೆ ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಅತ್ಯಾಧುನಿಕ ಸುಧಾರಿತ ಕ್ಯಾನ್ಸರ್ ತಂತ್ರಜ್ಞಾನ ಒಂದೇ ಸ್ಥಳದಲ್ಲಿ ಲಭ್ಯವಿದ್ದು, ಪ್ರತಿಯೊಂದು ವಿಧದ ಕ್ಯಾನ್ಸರ್ಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಈ ಕಾರಣಕ್ಕೆ ಶಿವರಾಜ್ ಕುಮಾರ್ ಭರ್ತಿ 1 ತಿಂಗಳುಗಳ ಕಾಲ ಚಿಕಿತ್ಸೆ ಪಡೆದು ಸ್ವದೇಶಕ್ಕೆ ಮರಳಲಿದ್ದಾರೆ. ಆಸ್ಪತ್ರೆಗೆ ತೆರಳುವ ಮುನ್ನ ಶಿವರಾಜ್ ಕುಮಾರ್ ಅವರು ತಮ್ಮ ಪತ್ನಿಯೊಂದಿಗೆ ತಿರುಪತಿಗೆ ತೆರಳಿ ಕೂದಲನ್ನು ಮುಡಿಕೊಟ್ಟಿದ್ದರಂತೆ. ಅದಲ್ಲದೆ ಮನೆಯಲ್ಲೂ ಕೂಡ ಹೋಮ ಹವನಗಳನ್ನು ಮಾಡಿಸಿದರಂತೆ. ಒಟ್ಟಾರೆ ಎಲ್ಲ ಅಭಿಮಾನಿಗಳು ಹೇಳ್ತಾ ಇರೋದು, ಶಿವಣ್ಣ ಅವರು ಬೇಗ ಗುಣಮುಖರಾಗಿ ಬರ್ಲಿ. ಅವರು ಕೆಲವು ವರ್ಷಗಳ ಹಿಂದೆ ಅಷ್ಟೇ ಅವರ ತಮ್ಮ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡಿದ್ದಾರೆ. ಅವರ ಇನ್ನೊಬ್ಬ ತಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೂ ಆರೋಗ್ಯ ಸರಿ ಇಲ್ಲ. ಹೀಗಿರುವಾಗ ಶಿವರಾಜ್ ಕುಮಾರ್ ಅವ್ರಿಗೆ ಹೀಗಾಗಿದೆ. ಅವರ ಕುಟುಂಬಕ್ಕೆ ದೇವರು ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾನೆ. ಸೊ ಇದೆಲ್ಲಾನು ಸಹಿಸಿಕೊಂಡು ಅವರು ಬೇಗ ಗುಣಮುಖರಾಗಿ ಬರ್ಲಿ ಅಂತ ಅವರ ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ. ಅದಲ್ಲೇ ಸುದೀಪ್ ಅವರು ಹೇಳಿರೋ ರೀತಿ ಶಿವಣ್ಣ ಒಬ್ಬ ಧೈರ್ಯವಂತ ವ್ಯಕ್ತಿ, ಅವರು ತುಂಬಾ ಎನರ್ಜಿಯಾಗಿ ಇದ್ದಂತ ವ್ಯಕ್ತಿ. ಸೊ ಅವರಿಗೆ ಈ ಕ್ಯಾನ್ಸರ್ ಬಂದಿದೆ ಅಂದ್ರೆ ನಂಬಲಾಗದೇ ಇರುವಂತಹ ಸತ್ಯ. ಅವ್ರಿಗೆ ಬಂದಿರುವಂತದ್ದು ಪಿತ್ತಕೋಶದ ಕ್ಯಾನ್ಸರ್ ಅಂತೆ.
ಇದಕ್ಕಾಗಿ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ಫ್ಯಾನ್ಸ್‌ಗಳಿಗಾಗ್ಲಿ, ಮೀಡಿಯಾದವ್ರಿಗಾಗಿ ಆಗ್ಲಿ ಅವ್ರು ಹೇಳ್ಕೊಂಡಿರ್ಲಿಲ್ಲ. ಆಪರೇಷನ್ ಹೋಗೋ ಸಮಯದಲ್ಲಿ ಅವರು ಹೇಳಿದ್ದಾರೆ ಮೀಡಿಯಾದವ್ರಿಗೆ. ಅವರ ಅಭಿಮಾನಿಗಳು, ಅವರ ಫ್ಯಾನ್ಸ್‌ನನ್ನು ನೋಡಿ ಅವರು ತುಂಬಾ ಆಹ್, ಭಾವುಕರಾದ್ರಂತೆ ಏರ್‌ಪೋರ್ಟಲ್ಲಿ. ಅವರ ಸಂಬಂಧಿಕರು, ಅಭಿಮಾನಿಗಳು ಎಲ್ಲ ಒಟ್ಟಿಗೆ ಬಂದು ಅವ್ರನ್ನ ಅಪ್ಪುಗೆ ಮಾಡಿ ಹಾರೈಸ್ತಾ ಇರ್ಬೇಕಾದ್ರೆ ಅವರು ತುಂಬಾ ಭಾವುಕರಾಗಿ, "ನಾನು ಆದಷ್ಟು ಬೇಗ ಗುಣಮುಖರಾಗಿ ಬರ್ತೀನಿ. ನಾನು ಧೈರ್ಯವಾಗಿದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ ನನ್ ಮೇಲಿದೆ. 1 ತಿಂಗಳಷ್ಟೇ ನಾನು ವಾಪಸ್ ಬರ್ತೀನಿ" ಅಂತ ಹೇಳಿದ್ರಂತೆ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರು ಬೇಗ ಗುಣಮುಖರಾಗಿ ಬರ್ಲಿ ಅಂತ ನಾವೆಲ್ಲ ಆಶಿಸೋಣ. ನಮಸ್ಕಾರ.